ಇಲ್ಲಿ ಒಂದು ನದಿ ಸೇತುವೆ ಮೇಲೆ ಒಂದು ಸುಂದರವಾದ ಹುಡುಗಿ ನಿಂತ್ಕೊಂಡಿತ್ತು. ನದಿ ಸೇತುವೆ ಮೇಲೆ ಒಂದು ಸುಂದರವಾದ ಹುಡುಗಿ ನಿಂತ್ಕೊಂಡಿತ್ತು. ನಮ್ಮ ಆದರ್ಶ ಹುಡುಗಿ ನೋಡಿದ, ಹತ್ರಕ್ಕೆ ಹೋಗ್ತಾ ಇದ್ದ. ಹುಡುಗಿ ಹತ್ರಕ್ಕೆ ಬರಬೇಡಿ ನೀವು, ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಇವನಿಗೆ ಎಂಥ ಸೌಂದರ್ಯ ಹಾಳಾಗ್ತಿದೆ ಅಂತ ಹೊಟ್ಟೆವರಿ. ಇವನಿಗೆ ತುಂಬ ಸುಂದರವಾಗಿದ್ಲು ಹುಡುಗಿ. ಕೊನೆಗೆ ನಮ್ಮ ಆದರ್ಶ, ಹೆಂಗ ಸತ್ತೋಗ್ತಾ ಇದೆಯಾ ನೀನು, ನಿನಗೊಂದು ಮುತ್ತು ಕೊಟ್ಬಿಡ್ಲಾ ಅಂತ ಕೇಳ್ಬಿಟ್ಟ ನಮ್ಮ ಆದರ್ಶ. ಅವಳಿಗೆ ಆಯ್ತು, ನಾನು ಹೆಂಗ ಸತ್ತೋಗ್ತದೇನೆ ಆತ್ಮಹತ್ಯೆ ಮಾಡ್ಕೊಂಡು ಮುತ್ತು ಕೊಟ್ಬಿಡಿ ಅಂದ್ಲು. ಇನ್ನೂ ದುರಾಸೆ ಅವನಿಗೆ, ನನಗೊಂದು ಮುತ್ತು ಕೊಟ್ಬಿಡಿ ಅಂತ ಕೇಳ್ದ ಅವಳಿಗೆ ಹೆಂಗ ನಾನು ಸತ್ತೋಗ್ತದೇನಂತ ಇವನಿಗೊಂದು ಮುತ್ತು ಕೊಡ್ತು. ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ನಮ್ಮ ಆದರ್ಶ. ಒಳ್ಳೆ ಹುಡುಗ, ಒಳ್ಳೆ ಆಟು. ಆ ಹುಡುಗಿನ ಬಿಗೆ ಕೈಯಾಗ ಹಿಡ್ಕೊಂಡ, ನೀನು ಆತ್ಮಹತ್ಯೆ ಮಾಡ್ಕ, ಸತ್ತೋಗು, ಬೇಡ ಅನ್ನಲ್ಲ. ಯಾಕೆ ಸಾಯ್ತಾ ಇದೆಯಾ ಅಂತ ಕಾರಣ ಹೇಳಿ ಸತ್ತೋಗು ಅಂತ ಹೇಳ್ದ. ಅದಕ್ಕೆ ಆ ಹುಡುಗಿ ಹೇಳ್ತು, ನಮ್ಮಪ್ಪ ನನಗೆ ಪ್ರತಿದಿನ ಹೊಡಿತಾನೆ, ಬಡಿತಾನೆ, ಹಿಂಸೆ ಕೊಡ್ತಾನೆ. ಅಲ್ಲ, ಅಂತ ತಪ್ಪೇನು ಮಾಡಿದೆಯಾ ನೀನು? ಇಲ್ಲ, ನಮ್ಮಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ಬೈಯೋದಿಷ್ಟೇ, ಗಂಡು ಮಗ ಅಂತ ಎತ್ತಿದ್ದಲ್ಲ ಬಡ್ಡಿ ಮಗನೇ, ಹೆಂಗಸರು ಚೂಡಿದಾರ ಹಾಕ್ಯಂದು ಓಡಾಡ್ತೀಯಲ್ಲ, ಹೆಂಗಸರು ಸೀರೆ ಹಾಕ್ಯಂದು ಓಡಾಡ್ತೀಯಲ್ಲ ಅಂತ. ಕೊನೆಗೆ ನಮ್ಮ ಆದರ್ಶನೇ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬಿಟ್ಟ. ತಮಾಷೆ ಮಾಡಿದ.